ಇವತ್ತು ನಾನು ನಿಮ್ಮ ಮುಂದೆ ನನ್ನ ಹೇರ್ ಪ್ರೋಟೀನ್ ಹೇಗಿರುತ್ತೆ, ಹೇರ್ ಕೇರ್ ಹೇಗೆ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಫುಲ್ಲು ಬಾಡಿ ಹೀಟ್ ಇದ್ದರೆ, ಟೆಂಪ್ರೇಚರು ತುಂಬ ಹೀಟ್ ಅನ್ನಿಸ್ದಾಗ ಬಾಡೀಲಿ, ಮತ್ತು ಹೇರ್ ಏನೋ ಒಂಥರ ರಫ್ ಏನೋ ಒಂದು ಸ್ಮೂತ್ನೆಸ್ ಇಲ್ಲ ಅಂತ ಅಂದಾಗ ನಾನು ಯೂಸ್ ಮಾಡೋದು ಮನೆಯಲ್ಲೇ ಹೆನ್ನಾ ಪೌಡರ್. ಮನೆಯಲ್ಲೇ ರೆಡಿ ಮಾಡಿರೋ ಮೆಹಂದಿ, ದಾಸವಾಳ ಮತ್ತು ಆಮ್ಲ ಪೌಡರ್, ಮೇಥಿ ಪೌಡರ್ ಇದಿಷ್ಟನ್ನು ಮಿಕ್ಸ್ ಮಾಡಿ ನೈಟ್ ಕಲಸಿಡ್ತೀನಿ. ನನ್ನ ತಲೆ ಎಷ್ಟು ಬೇಕೋ ಅಷ್ಟನ್ನು ಕಲಸಿಟ್ಟಿರ್ತೀನಿ. ಅದನ್ನು ನಾನು ಬೆಳಗ್ಗೆ ಎದ್ದು ಹಚ್ಕೋತೀನಿ. ನೀವು ಯಾವುದೇ ರೀತಿ ಮೆಹಂದಿ ಪೌಡರ್ ಆದ್ರೂ ಯೂಸ್ ಮಾಡ್ಕೋಬೋದು. ನಾನು ಇದರಲ್ಲಿ ಹಾತಿ ಮೆಹಂದಿನ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಪಾರ್ಟಿಷನ್ ಮಾಡ್ಕೊಬೇಕು. ಇದಾದಮೇಲೆ 3 ಪಾರ್ಟಿಷನ್ ನಾನು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಫ್ರಂಟು, ಬ್ಯಾಕು, ಇಲ್ಲಿ ಫ್ರಂಟ್ ಮಾಡಿಕೊಂಡೆ, ಇದು ಬ್ಯಾಕ್ ಮಾಡಿದೆ. ಕಾಣಿಸ್ತಿದೆಯಾ? 3 ಪಾರ್ಟಿಷನ್ ಆಗಿದೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಇಲ್ಲಿ ಒಂದು ಚೂರು ತಗೊಂಡು ಹೇರ್ ಎಷ್ಟಿದೆ ನೋಡ್ಕೊಂಡು ಮೆಹಂದಿ ತಗೊಂಡಿದ್ದೀನಿ. ಫಸ್ಟ್ ರೂಟಿಗೆ ಸ್ವಲ್ಪ ರೂಟ್ ಫುಲ್ ಕವರ್ ಆದಮೇಲೆ ನೀಟಾಗಿ ನಾವು ಡೆಡ್ ಎಂಡ್ ತನಕ ತೊಗೊಬೇಕು. ಇದನ್ನು ಫುಲ್ಲು ಸ್ಟ್ರೈಟ್ ಬರುತ್ತೆ ಹೇರ್ ಕೇರ್ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡಿದ್ಮೇಲಂತೂ ತುಂಬ ನಂಗೆ ಖುಷಿಯಾಗಿದೆ. ನೀವು ಸಹ ಒಂದ್ಸರಿ ಯೂಸ್ ಮಾಡಿ ಆಮೇಲೆ ರಿಸಲ್ಟ್ ಹೇಗಿದೆ ಹೇಳಿ. ನೋಡಿ, ಈ ಥರ ನಾನು ರೌಂಡ್ ಮಾಡ್ಕೊಂಡು ಇದಕ್ಕೆ ನೀಟಾಗಿ ಫುಲ್ ಕವರ್ ಮಾಡ್ಕೊತೀನಿ. ಅವಾಗ ನಾವು ಪ್ರತಿಯೊಂದು ರೂಟಿಗೂ ಅಪ್ಲೈ ಮಾಡ್ಬೋದು ನೀಟಾಗಿ. ನೆಕ್ಸ್ಟು ಇಲ್ಲೇ ಸ್ವಲ್ಪ ಹೇರ್ನ ತಗೋತೀನಿ. ಹೀಗೆ ತಗೊಂಡು ಇಲ್ಲೂ ಅಷ್ಟೇ ರೂಟ್ಗೆ ನೀಟಾಗಿ ಕವರ್ ಮಾಡ್ಕೊಂಡು ಈ ಥರ ಇದನ್ನು ನಾವೇನು ತೊಗೊಂಡಿರ್ತೀವಿ ಅದ್ರ ಆಪೋಸಿಟ್ ನಾವು ರೋಲ್ ಮಾಡ್ಕೊತಾ ಹೋದರೆ ಇಲ್ಲೇನು ಹೀಗೆ ಮಾಡಿ ಸುತ್ತ ಹಾಗೆ ಬರಬೇಕು ಒಂದು ಕಡೆಯಿಂದ. ಅಂತಂದರೆ ಇವಾಗ ನಾವು ಯಾವ ಕಡೆ ತೊಗೋತೀನಿ ಸುತ್ತ ಹಾಗೆ ಬರ್ತಾ ಇರಬೇಕು. ನೋಡಿ, ಈಗ ನಾನು ಹಿಂದೆ ಬ್ಯಾಕ್ ಸೈಡ್ ತೊಗೊಂಡಿದ್ದೆ. ನಾನು ಈ ರೀತಿ ಬಟ್ ಆಪೋಸಿಟ್ ನೀವು ಯಾವ್ದು ತಗೋತೀರಾ ತಗೊಳ್ಳಿ, ಬಟ್ ಆಪೋಸಿಟಲ್ಲಿ ರೋಲ್ ಮಾಡ್ಕೊತಾ ಬನ್ನಿ ಅಷ್ಟೇ. ನೋಡಿ, ಫುಲ್ ಫಿನಿಶ್ ಆಯಿತು. ಈ ಥರ ಫುಲ್ಲು ರೌಂಡ್ ಆಪೋಸಿಟಲ್ಲಿ ಸುತ್ತಾ ಬಂದಾಗ ಪ್ರತಿಯೊಂದು ಹೇರ್ಗೂ ಟಚ್ ಆಗುತ್ತೆ, ಪ್ರತಿಯೊಂದು ರೂಟ್ಗೂ ಟಚ್ ಆಗುತ್ತೆ. ಇದೇ ರೀತಿ ಅಪ್ಲೈ ಮಾಡಿ ಮೆಹಂದಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒರಿಜಿನಲ್ ಕಲರ್, ಹ್ಯಾಂಡ್ಸು ಸಹ ಏನೋ ಒಂಥರ ಸೂಪರಾಗಿ ಕಲರಾಗಿ ಕಾಣಿಸ್ತಿರುತ್ತೆ. ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊತ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಬಾಯ್.